ನೀವು ಹೀಗೆ ಹಠ ಮಾಡ್ತಾ ಕೂತ್ರೆ ನಿಮ್ಮ ಆರೋಗ್ಯ ಇನ್ನೂ ಹದಗೆಡುತ್ತೆ ಅಜ್ಜಿ. ನೀವು ಹೀಗಿರೋದನ್ನ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ದಯವಿಟ್ಟು ನಮ್ಮ ಮಾತು ಕೇಳಿ, ಈ ಜ್ಯೂಸ್ನಾದರೂ ಸ್ವಲ್ಪ ಕುಡೀರಿ. ಮೊದಲು ನೀವು ನನ್ನ ಮಾತು ಕೇಳಿಸ್ಕೊಳ್ಳಿ. ಲೀಲಾನ್ ಕರೆಸಿ. ಅವಳ ಹತ್ರ ಮಾತಾಡದೆ ನನಗೆ ಸಮಾಧಾನ ಇಲ್ಲ. ಅವಳು ಇಲ್ಲಿ ಕರ್ಸೋದು ನಿಮಗೆ ಸರಿ ಅನ್ಸತ್ತಾ ಅಜ್ಜಿ? ಅವ್ರ ಸಂಬಂಧನೇ ಬೇಡ ಅಂತ ಬೈದ್ ಕಳಿಸ್ದವ್ರ ಬಾಗ್ಲಿಗೆ ಹೋಗಿ ಮನೆಗೆ ಬನ್ನಿ ಅಂತ ಕರೆಯೋಕ್ಕಾಗತ್ತಾ? ಅವಳಿ ಮನೆ ಕಾಲಿಟ್ಟಾಗಿಂದ ಬರೀ ರಾಧ ಅಂತಾನೆ ಆಗಿದೆ. ಸಮಸ್ಯೆಗಳ ಸರಿಮಾಲೆ ಈ ಮನೆ ಸುತ್ತಕೊಂಡಿದೆ. ಪಾಪ ನಮ್ಮ ಶ್ವೇತನ ಅರ್ಶಿನ ಶಾಸ್ತ್ರನೇ ಹಾಳಾಗ್ಲಿಲ್ವಾ ಅವಳಿಂದ? ನೀವೆಲ್ಲ ಫಂಕ್ಷನ್ ಹಾಳಾಯ್ತು ಅಂತಾನೆ ಯೋಚನೆ ಮಾಡ್ತಾ ಇದ್ದೀರಿ. ಪಾಪ ಕೌಸಲ್ಯ ತನ್ನ ಮಗಳು ಭಾಳ ಹಾಳಾಯ್ತು ಅಂತ ಎಷ್ಟು ಯೋಚನೆ ಮಾಡ್ತಿರ್ಬೇಕು. ಹೆಣ್ಣು ಹೆತ್ತ ಪ್ರತಿ ತಾಯಿನೂ ತನ್ನ ಮಗಳ ಭವಿಷ್ಯ ಚೆನ್ನಾಗಾಗಲಿ ಅಂತ ವ್ರತನೋ ಪೂಜೆನೋ ಮಾಡಿ ಒಂದು ಒಳ್ಳೆ ಗಂಡು ನೋಡ್ತಾಳೆ. ಆದರೆ ಅದೇ ಗಂಡು ಕೊನೆ ಕ್ಷಣದಲ್ಲಿ ನನಗೆ ಮದುವೆ ಬೇಡ ಅಂತಂದರೆ ಆ ತಾಯಿ ಎಷ್ಟು ನೊಂದ್ಕೋಬೇಡ, ಎಷ್ಟು ಸಂಕಟ ಆಗಬೇಡ. ಆ ನೊಂದವ್ರ ಶಾಪ ನಮಗೆ ತಟ್ಟದೇ ಇರುತ್ತಾ ಹೇಳು ಲಕ್ಷ್ಮಿ? ಹಾಗಂತ ಮೆಹಂದಿ ಶಾಸ್ತ್ರದ ದಿನ ನಮ್ಮ ಇಡೀ ಮನೆತನದ ಮರ್ಯಾದೆನ ಕಳೆದ ಹುಡುಗಿನ ಮತ್ತೆ ನೋಡ್ಬೇಕು ಅಂತ ಯಾಕಿಷ್ಟು ಹಠ ಮಾಡ್ತಿದ್ದೀರಾ? ಕ್ಷಮೆ ಕೇಳ. ಅಜ್ಜಿ, ಕ್ಷಮೆ ಕೇಳೋ ಅಂತ ತಪ್ಪು ನಮ್ಮಿಂದ ಏನಾಗಿದೆ? ನಾವ್ಯಾಕೆ ಅವ್ರ ಕ್ಷಮೆ ಕೇಳಬೇಕು? ಅವ್ರ ಮಗಳನ್ನ ನಮ್ಮ ಮಗನಿಗೆ ತಂದ್ಕೋತೀವಿ ಅಂತ ಹೇಳಿದ್ದಕ್ಕೆ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿ ಲೀಲಾ ನಮ್ಮನೆ ಸೊಸೆ ಆಗ್ತಾಳೆ ಅಂತ ಇಡೀ ಊರಿಗೆ ತಿಳಿಯೋ ಹಾಗೆ ಮಾಡಿದ್ದಕ್ಕೆ, ಕೊನೆಯದಾಗಿ ಮೆಹಂದಿ ಶಾಸ್ತ್ರದ ದಿನ ಅಷ್ಟು ಜನರ ಮುಂದೆ ನಿಮ್ಮ ಮಗಳು ನಮಗೆ ಬೇಡ ಅಂತ ಸಂಬಂಧ ಮುರ್ಕೊಂಡಿದ್ದಕ್ಕೆ, ಇಷ್ಟು ಕಾರಣಗಳು ಸಾಕಲ್ವ ದುರ್ಗಾ ನಾವು ಅವಳು ಕ್ಷಮೆ ಕೇಳೋದಿಕ್ಕೆ? ಅಜ್ಜಿ, ಅವ್ರಿಗೇನಾಗಿದೆಯೋ ನಮಗೂ ಅದಾಗಿದೆ ಅಲ್ವಾ? ನೀವ್ಯಾಕೆ ಇಷ್ಟೊಂದು ನೊಂದ್ಕೋಬೇಕು? ಶ್ರೀಮಂತರು ಏನು ಮಾಡಿದ್ರು ಚಂದವೇ. ಅದೇ ಮಧ್ಯಮ ವರ್ಗದ ಕುಟುಂಬದಲ್ಲಿ ಈ ಥರದ್ದೇನಾದರೂ ನಡೆದ್ರೆ ಸಮಾಜಕ್ಕೆ ಹೆದರ್ಕೊಂಡು ಕಡೆಯವರೆಗೂ ತಲೆ ತಗ್ಗಿಸ್ಕೊಂಡೇ ಬದುಕಬೇಕಾಗತ್ತೆ. ಅಂಥವ್ರ ಶಾಪ ನನ್ನ ರಾಮ್ಗಾಗಲಿ ನಿಮ್ಗಾಗಲಿ ತಟ್ಟಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ದುರ್ಗಾ. ಅಂಥದ್ದು ಏನೂ ಆಗಲ್ಲ ಅಜ್ಜಿ. ನಿನಗೆ ಗೊತ್ತಿಲ್ಲ ದುರ್ಗಾ, ತಾಯಿ ಶಾಪ ಯಾವಾಗ ತಟ್ಟದೆ ಬಿಡಲ್ಲ. ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ, ಇನ್ನು ನಾವೆಲ್ಲ ಯಾವ ಲೆಕ್ಕ? ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಜ್ಜಿ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಏಜೆಗಾಗ್ಲಿ ಈ ಮನೆಗಾಗ್ಲಿ ಆ ಥರದ್ದು ಏನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಈಗ ನನ್ನ ಮಾತು ಕೇಳಿ, ಸ್ವಲ್ಪ ತಿಂಡಿನಾದರೂ ತಿನ್ನಿ. ನನಗೇನು ಬೇಡ ದುರ್ಗಾ, ಸ್ವಲ್ಪ ಹೊತ್ತು ನನ್ನನ್ನು ಒಂಟಿಯಾಗಿರಕ್ಕೆ ಬಿಟ್ಬಿಡಿ. ನೋಡಲಿಲ್ಲ, ಅಮ್ಮನಿಗೆ ಹುಷಾರಿಲ್ಲ, ಲೋ ಬಿ ಪಿ ಆಗಿ ಅನ್ಕಾನ್ಷಿಯಸ್ ಆಗಿದ್ದಾರೆ. ಆ ಸ್ಥಿತಿಲಿ ಅವ್ರು ಕನ್ವರ್ಸ್ತಾ ಇರೋದು ಒಂದೇ ಹೆಸರು, ಬರೀ ನಿನ್ನ ಹೆಸರು ಅಷ್ಟೇ. ಅದಕ್ಕೆ ನಾನು ಮನೆ ಕರೀತಾ ಇರೋದು. ಅಮ್ಮ ಕುಕ್ಕೋಗಿರೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಲೀಲಾ. ಪ್ಲೀಸ್ ಪ್ಲೀಸ್ ನನ್ನ ಜೊತೆ ಮನೆಗೆ ಬಾ. ನನಗೋಸ್ಕರ ಆ ಒಂದು ಜೀವನ ಉಳಿಸ್ಕೊಡು. ನಾನು ಇದೊಂದು ಮಾತನ್ನು ನಡೆಸ್ಕೊಡು. ನಾನು ಇಷ್ಟು ಕೇಳ್ತಾ ಇದ್ದೀನಲ್ಲ, ಅದಕ್ಕೆ ಬೆಲೆ ಕೊಟ್ಟಾದ್ರು ಬಾ. ಏಜೆ ಕರೆದ್ರು ಅಂದ ತಕ್ಷಣ ಬಂದ್ಬಿಡ್ಬೇಕಾ? ಅದು ಹಾಗಲ್ಲ ಲೀಲಾ. ನಾನು ಕಾರಲ್ಲಿ ಹೋಗ್ತಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡು, ನಮ್ಮಿಬ್ರು ಮಧ್ಯೆ ಏನೇ ಇದ್ರೂ ಅದನ್ನು ಆಮೇಲೆ ಬಗೆಹರಿಸ್ಕೊಳ್ಳೋಣ. ಮೊದಲು ಮನೆಗೆ ಹೋಗೋಣ ಬಾ. ಲೀಲಾ, ಲೀಲಾ, ಇವಳು ಇದ್ ಕಡೆ ಇರಲ್ಲ ಅಂತ ಗೊತ್ತಿದ್ರು ಇವಳನ್ನ ಹುಡುಕ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಇನ್ನೆಲ್ಲಿ ಹೋಗಿರ್ತಾಳೆ? ಆ ಏಜೆನ್ ನೋಡಿದ ಕೋಪದಲ್ಲಿ ಮನೆಗೆ ಹೋಗಿರ್ತಾಳೆ ಅಷ್ಟೇ. ಲೀಲಾ, ಯಾಕೆ ಹಾಗೆ ಹೋಗ್ತಾ ಇದೀಯಾ? ಲೀಲಾ, ಇಲ್ಲ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳು. ನನ್ನ ಜೊತೆ ಮನೆಗೆ ಬಾ. ನೋಡು, ಇದು ನಾನು ಏಜೆ ಯಾಕೆ ಕರೀತಾ ಇಲ್ಲ, ತಾಯಿ ಮಗನ ಕರೀತಾ ಇದ್ದೀನಿ. ಬಾ ನನ್ನ ಜೊತೆ. ಬರಲ್ಲ. ಯಾಕೆ ನಾನು ಹಿಂದಿಂದ ಬರ್ತಿದ್ದೀರಾ? ನಂಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಎಷ್ಟೇ ಆಗಲಿ ನೀವು ದೊಡ್ಡವರು, ಅಂಕಲ್ಲು. ನಾನು ಚಿಕ್ಕವಳು ಅಂತ ನಂಗೆ ಚೆನ್ನಾಗಿ ದಬಾಯಿಸ್ತಿದ್ದೀರಲ್ಲ. ಮಾತಾಡಲ್ಲ ಮಾತಾಡಲ್ಲ ಅಂತ ಅವಾಗ್ಲಿಂದ ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೆ ಇದೆಯಲ್ಲ. ಸ್ವಲ್ಪ ನನಗೂ ಮಾತಾಡೋಕೆ ಅವಕಾಶ ಕೊಡು. ನಾನು ಏನು ಹೇಳಬೇಕು ಅಂತಿದ್ದೀನಿ ಕೇಳೋ ಅದನ್ನ. ನೋಡಿದ್ರಾ ಈಗ ತಾನೆ ನನ್ನ ತಾಯಿ ಮಗ ಕೈಗೆ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಬಾ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಈಗ ಏಜೆ ಥರ ಆರ್ಡರ್ ಮಾಡ್ತಿದ್ದೀರಾ. ನೀವು ಹೇಳಿದಕ್ಕೆಲ್ಲ ನಾನು ಬಗ್ಗದು ಇಲ್ಲ ಜಗದು ಇಲ್ಲ. ನಾನು ಹೋಗ್ತೀನಿ. ಓಕೆ ನೋಡು,
ನಿನಗೆ ಇಲ್ಲಿ ದೇವಸ್ಥಾನದಲ್ಲಿರೋ ದೇವ್ರು ಹೇಗೋ ನನಗೆ ನಮ್ಮ ಮನೇಲಿರೋ ನಮ್ಮಮ್ಮ ಹಾಗೆ. ದಯವಿಟ್ಟು ನನ್ನ ಜೊತೆ ಬಾ. ನಾನ್ ಬರಲ್ಲ, ಯಾವ್ದೇ ಕಾರಣಕ್ಕೂ ನಿಮ್ ಜೊತೆ ಅಂತೂ ಬರಲ್ಲ. ಅಯ್ಯೋ ಏಯ್, ನೀನು ಮಾಡೋದ್ರಿಂದ ಒಬ್ಬರಿಗೆ ಖುಷಿ ಮತ್ತೆ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಅದನ್ನ ಮಾಡಬೇಕು. ಅದನ್ನ ಮಾನವೀಯತೆ ಅಂತಾರೆ. ಹೌದಾ? ಒಬ್ರು ಖುಷಿಗಾಗಿ ಬೇರೆಯವ್ರ ಮಾತು ಕೇಳ್ಬೇಕಾ? ಹತ್ ಬಸ್ಗೆ ಹೊಡೀರಿ ನೋಡೋಣ. ವಾಟ್? ಆಯ್ತು, ನೀನೀಗ ಮನೆಗೆ ಬರ್ತೀಯ ಅನ್ನೋದಾದ್ರೆ 10 ಅಲ್ಲ 100 ಬಸ್ಗೆ ಬೇಕಾದ್ರೆ ಹೊಡಿತೀನಿ. ಬಾ. ಒಟ್ ಇಲ್ಲ, ಹಠ ಮಾಡಬೇಡ, ಸುಮ್ಮನೆ ನನ್ನ ಜೊತೆ ಮನೆಗೆ ಬಾ. ಅಂಕಲ್, ಇದು ಮನೆ ಅಲ್ಲ, ರೋಡು. ಸುಮ್ಮನೆ ಕೈ ಬಿಡಿ. ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಇಲ್ಲಾಂದ್ರೆ ಏನು ಮಾಡ್ತೀಯಾ? ನಾನು ಇಟ್ಕೋಬೇಕಾಗುತ್ತೆ. ಅಂದವಾದ ಹುಡುಗಿರ್ ಕಂಡ್ರೆ ಸಾಕು, ನಿಮ್ಮಂತ ರೋಡ್ ರೋಮೆಗಳು ಕಾಳಕ ಕಾಯ್ತಾ ಇರ್ತೀರ ಕುಂಕುಮ ಭಾಗ್ಯ ಕೊಡಕ್ಕೆ. ಏನು ಮಾತಾಡ್ತಾ ಇದ್ದೀರಾ ನೀವು? ಏನೇನು ದೊಡ್ಡ ಡ್ಯಾನ? ಅಲ್ಲ, ಏಜೆ. ಅಂದ್ರೆ ನೀವು ಅಭಿರಾಮ್ ಜೈಶಂಕರ್ ಅಲ್ಲ ತಾನೇ? ಅವರೇ ಇವರು. ಬಿಡ್ಬೇಡಿ, ಎನ್ಕ್ವೈರಿ ಮಾಡಿ. ಸರ್ ನೀವಾ? ಆಟೋ. ಸಾರಿ ಸರ್, ನೀವು ಅಂತ ಗೊತ್ತಾಗಲಿಲ್ಲ. ನನಗೆ ಕೆಲಸ ಇದೆ, ಬರ್ತೀನಿ. ಅಜ್ಜಿ, ನೀವು ಹೀಗೆ ಏನು ತಿಂದೆ ಏನು ಕುಡಿದೆ ಹಠ ಮಾಡ್ಕೊಂಡು ಮಲಗಿದ್ರೆ ನಿಮ್ಮ ಆರೋಗ್ಯದ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಈಗ ಏನಾಯ್ತು ಅಂತ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಸ್ವಲ್ಪನಾದ್ರೂ ಜ್ಯೂಸ್ ಕುಡೀರಿ ಅಜ್ಜಿ, ಪ್ಲೀಸ್. ನಂಗೇನು ಬೇಡ, ಸುಮ್ಮನೆ ಹಿಂಸೆ ಕೊಡ್ಬೇಡಿ, ದಯವಿಟ್ಟು ಹೊಟ್ಟೋಗಿ ಎಲ್ರು. ನೀವು ಲೀಲಾ ಮನೆಗೆ ಹೋಗೋವರೆಗೂ ಸರಿಯಾಗೇ ಇದ್ರಿ, ಆಮೇಲೆ ಕುಸಿದ್ ಬಿದ್ರಿ. ಈಗ ಈ ಥರ ಮಾತಾಡ್ತಾ ಇದ್ದೀರಾ. ಹೋಗ್ಲಿ, ನಿಮ್ಮ ಮನ್ಸಲ್ಲಿ ಏನಿದೆ ಅದನ್ನಾದ್ರೂ ಹೇಳಿ ಅಜ್ಜಿ. ಮದ್ವೆ ಮುಂದಿಟ್ಕೊಂಡು ನನಗೇನು ಬೇಡ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಮದ್ವೆನ ಖುಷಿಯಿಂದ ಮಾಡೋದಾದ್ರೆ ಹೇಗೆ ಹೇಳಿ? ಈ ಮದುವೆ ಬರೀ ನಮ್ಮ ಕನ್ಸು ಮಾತ್ರ ಅಲ್ಲ, ಅಂತರ ಅತ್ತೆ ಕೋರಿಕೆ. ಈ ಮನೆಗೆ ಸೊಸೆ ಬರಬೇಕು ಅನ್ನೋದು ನಿಮ್ಮ ಆಸೆನೇ ತಾನೇ? ಹೌದು ಅಜ್ಜಿ, ಒಂಟಿಯಾಗಿರೋ ಏಜೆ ಜೀವನದಲ್ಲಿ ಸಂಗಾತಿ ಬರಬೇಕು, ಅವ್ರು ಖುಷಿಯಾಗಿರೋದನ್ನ ನಾವೆಲ್ಲರೂ ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ? ಈಗ ನೀವು ಹಾಸಿಗೆ ಹಿಡಿದ್ರೆ ಅದೆಲ್ಲ ನಿರಾಸೆ ಆಗುತ್ತೆ. ಅದು ಗೊತ್ತಿದ್ದು ಯಾಕೆ ಹಠ ಮಾಡ್ತಾ ಇದ್ದೀರಾ? ಇದರಿಂದ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನೋಡಿ ಅಜ್ಜಿ, ಅವಳನ್ನ ಕರ್ಸೋದಕ್ಕೆ ನಾವು ಕೂಡ ಪ್ರಯತ್ನ ಪಟ್ವಿ, ಆದರೆ ಅವಳು ಈ ಮನೆಗೆ ಬರೋ ಮನಸ್ಥಿತಿಲಿ ಇಲ್ಲ ಅನ್ಸುತ್ತೆ. ಅದಕ್ಕೆ ನಮ್ಮ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ದುರ್ಗಾ, ನಾ ಲೀಲಾ ಜೊತೆ ಮಾತಾಡಬೇಕು ಅಷ್ಟೇ. ಅವಳು ಬರ್ತಾಳೆ ಅನ್ನೋ ನಂಬಿಕೆ ನಮಗಿಲ್ಲ ಅಜ್ಜಿ. ಲೀಲಾ ಬಂದೇ ಬರ್ತಾಳೆ, ಅಲ್ಲಿವರೆಗೂ ನಾ ಒಂದು ಹನಿ ನೀರು ಕೂಡ ಕುಡಿಯಲ್ಲ. ಅಜ್ಜಿ, ನೀವು ಹೀಗೆ ಹಠ ಮಾಡ್ತಿದ್ರೆ ಲೀಲಾ ಬರಲ್ಲ, ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತಷ್ಟೇ. ಲಕ್ಷ್ಮಿ,